ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಷಯ ಏನು ಅಂತಂದರೆ, ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFT ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲವನ್ನು ನೀಡಿ, ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ, ಹಾಗೆ ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಸೊ ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಏನು? ಸಾಧಾರಣವಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದರೆ ಈ ಎಕ್ಸ್ಪೆನ್ಸ್ ರೇಷಿಯೋ ಅನ್ನುವಂಥ ಪದವನ್ನು ಆಗಾಗ ಹೇಳ್ತಾ ಇರ್ತಾರೆ ಅನ್ನುವಂಥ ವಿಚಾರ. ಸೊ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಆಗಿರಲಿ, ಅದು ಷೇರುಗಳ ಮೇಲೆ ಡಿಪೆಂಡ್ ಆದಂಥ ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರಲಿ, ಬಾಂಡ್ಗಳ ಮೇಲೆ ಡಿಪೆಂಡ್ ಆದಂಥ ಡೆಟ್ ಮ್ಯೂಚುವಲ್ ಫಂಡ್ ಆಗಿರಲಿ, ಅಥವಾ ಅಲ್ಟ್ರಾ ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ ಆಗಿರಲಿ, ಯಾವುದೇ ಥರದ ಮ್ಯೂಚುವಲ್ ಫಂಡ್ಗಳಿದೆ. ಎಲ್ಲ ಮ್ಯೂಚುವಲ್ ಫಂಡಲ್ಲೂ ನೀವು ಕಂಡುಬರುವಂಥ ಒಂದು ಅಂಶ ಏನು ಅಂದರೆ ಈ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿ. ಸೊ ನೀವು ಈ ಮ್ಯೂಚುವಲ್ ಫಂಡ್ನಲ್ಲಿ ಎರಡು ವಿಧವಾದಂಥ ಹೂಡಿಕೆ ನೀವು ಮಾಡ್ತೀರಾ. ಒಂದು ಬಂದ್ಬಿಟ್ಟು ನೀವು ಲಂಸಮ್ ಆಗಿ ಹೂಡಿಕೆ ಮಾಡ್ತೀರಾ. ಎರಡನೇದು ಬಂದ್ಬಿಟ್ಟು SIP ಮೊರೆಯಲ್ಲಿ, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅನ್ನುವಂಥ ರೀತಿಯಲ್ಲಿ ತಿಂಗಳಿಗೆ ಕಂತಿನ ರೂಪದಲ್ಲಿ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತೀರಾ ಅನ್ನೋದು ಗೊತ್ತಿರುವಂಥ ಒಂದು ವಿಷಯ. ಸೊ ಈ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಆಗಿರುವಂಥ ಮ್ಯೂಚುವಲ್ ಫಂಡಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಹೆಚ್ಚು ಲಾಭ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನೀವು ನಿರ್ಧರಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರತಿ ತ್ರೈಮಾಸಿಕಕ್ಕೆ ಅಥವಾ ಒಂದು ಮ್ಯೂಚುವಲ್ ಫಂಡಿನ AMC ಅಂತ ಕರೆಯಲ್ಪಡುವಂತಹ ಅಸೆಟ್ ಮ್ಯಾನೇಜ್ಮೆಂಟ್ ಏನಿದೆ, ಕಂಪನೀಸ್ ಅಂತ ನಾವೇನು ಕರಿತೀವಿ, ಹಾಗೆಯೇ AUM ಅಂತ ಹೇಳ್ತೀವಿ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಸೊ ಈ AMC ಅಥವಾ AUMಗಳ ಮ್ಯಾನೇಜ್ಮೆಂಟ್ ಬೋರ್ಡಿನ ನಿರ್ಧಾರದ ಅನ್ವಯ ಈ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ TER ಅನ್ನೋದೇನಿದೆ ಅದು ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋಂಥ ವಿಚಾರ. ಸೊ ನೀವು ಕಾನ್ಸ್ಟೆಂಟಾಗಿ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತೇಳಿ ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಇನ್ನೊಂದು ಏನು ಅಂಶ ಅಂದರೆ, ನೀವು SIP ಮೊರೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿದ್ದೀರಾ ಅಂದರೆ ಆ ತಿಂಗಳ ಕಂತಿನಲ್ಲಿ ಸಹ ಒಂದಿಷ್ಟು ಭಾಗವನ್ನು ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿ ಚಾರ್ಜ್ ಮಾಡಲಾಗುತ್ತೆ ಅನ್ನೋಂಥ ವಿಷಯ. ಇದು ಹೇಗೆ ಅಂತಂದರೆ, ಒಂದು ಮ್ಯೂಚುವಲ್ ಫಂಡನ್ನು ಒಬ್ಬ ಆ್ಯಕ್ಟಿವ್ ಫಂಡ್ ಮ್ಯಾನೇಜರ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ಆ್ಯಕ್ಟಿವ್ ಫಂಡ್ ಮ್ಯಾನೇಜರ್ ಬಂದ್ಬಿಟ್ಟು ಅಸೆಟ್ಸ್ಗಳನ್ನು ಬೈ ಮಾಡೋದು, ಸೆಲ್ ಮಾಡೋದು, ಅಂದರೆ ಷೇರುಗಳನ್ನು ಖರೀದಿ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರಲಿ, ಮತ್ತು ರಿಸರ್ಚ್ ಮಾಡೋದಕ್ಕಾಗಿರಲಿ, ಮತ್ತು ಆ ಟೀಮನ್ನು ಮುನ್ನಡೆಸಲಿಕ್ಕೆ ಈ ಒಂದು ಎಕ್ಸ್ಪೆನ್ಸ್ ರೇಷಿಯೋವನ್ನು ಹಾಕಲಾಗುತ್ತೆ ಅನ್ನುವಂಥ ವಿಚಾರ ಈ ಮ್ಯೂಚುವಲ್ ಫಂಡ್ ಹೌಸ್ಗಳು. ಸೊ ಹೀಗಿರ್ಬೇಕಾದ್ರೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಮ್ಯೂಚುವಲ್ ಫಂಡನ್ನು ಒಂದೇ ಒಂದು ಮ್ಯೂಚುವಲ್ ಫಂಡ್ ಹೌಸು ಕೊಡುತ್ತೆ. ಹಾಗಿರ್ಬೇಕಾದ್ರೆ ಇದರಲ್ಲಿ ಬಗೆಯಾದಂತಹ ಮ್ಯೂಚುವಲ್ ಫಂಡ್ಗಳಿದೆ, ಬಗೆಯಾದಂಥ ಮ್ಯೂಚುವಲ್ ಫಂಡ್ ಹೌಸಸ್ಗಳಿದೆ. ಅವು ಬಗೆಯಾದಂಥ ಹಣಕಾಸಿನ ಪ್ರಾಡಕ್ಟ್ಸ್ಗಳನ್ನು ಕೊಡುತ್ತೆ. ಸೊ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇರುವಂತಹ ಒಂದು ಎಕ್ಸ್ಪೆನ್ಸ್ ರೇಷಿಯೋಗೂ ನಾರ್ಮಲ್ ಆಗಿ ಡೈರೆಕ್ಟಾಗಿ ಇರುವಂಥ ಮ್ಯೂಚುವಲ್ ಫಂಡ್ ಏನಿದೆ ಅದಕ್ಕಿರುವಂಥ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಸಹ ವ್ಯತ್ಯಾಸಗಳಿರುತ್ತೆ. ಅದರಿಂದ ಅದನ್ನು ಗಮನಿಸ್ಬಿಟ್ಟು ನೀವು ಹೂಡಿಕೆ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ಸಾಧಾರಣವಾಗಿ ಅದು ನೀವು ಹೌದು ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋಸ್ ಸಾಧಾರಣವಾಗಿ ಕಮ್ಮಿ ಇರುತ್ತೆ ಅನ್ನುವಂಥ ವಿಷಯ. ಆಮೇಲೆ ಕೆಲವೊಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸಿಟ್ ಲೋಡ್ ಅಂತ ಹೇಳ್ತಾರೆ. ಅಂದರೆ 1 ವರ್ಷದ ಅವಧಿಯ ಒಳಗಡೆನೆ ನೀವು ಈ ಮ್ಯೂಚುವಲ್ ಫಂಡನ್ನು ಮಾರ್ತೀರಾ ಅಂದರೆ ಒಂದಿಷ್ಟು ಶೇಕಡ ಪರ್ಸೆಂಟೇಜಷ್ಟು ಎಕ್ಸಿಟ್ ಲೋಡ್ ಅಂತ ಹೇಳಿ ಅವರು ಹಣವನ್ನು ತೊಗೊತಾರೆ ಅನ್ನುವಂಥ ವಿಚಾರ. ಇದನ್ನು ಸಹ ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳಬೇಕು. ಇನ್ನೊಂದೇನು ಅಂತಂದರೆ, ನೀವು ದೀರ್ಘಾವಧಿಯಲ್ಲಿ ಎಷ್ಟೇ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ SIP ಕ್ಯಾಲ್ಕುಲೇಟರಲ್ಲಿ ನೀವು ಹೋಗ್ಬಿಟ್ಟು ಹಾಕಿದಂತಹ ಹೂಡಿಕೆ ಏನಿದೆ, ತಿಂಗಳಿಗೆ ಎಷ್ಟು ಹಾಕ್ತೀರಾ ಅಥವಾ ವರ್ಷಕ್ಕೆ ಎಷ್ಟು ಹಾಕ್ತೀರಾ ಅಥವಾ ಲಂಸಮ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, 10 ವರ್ಷ ಬಿಟ್ಟು 15 ವರ್ಷ ಬಿಟ್ಟು ಎಷ್ಟು ನಿಮಗೆ ಹಣ ಬರುತ್ತೆ ಅನ್ನುವಂಥ ಪ್ರೊಜೆಕ್ಷನ್ಸ್ಗಳನ್ನು ನಿಮಗೆ ಹಾಕಲಾಗುತ್ತೆ. ಆ ಪ್ರೊಜೆಕ್ಷನ್ಸ್ಗಳು ಅಷ್ಟೇ ಹಣ ನಿಮಗೆ ಸಿಗುತ್ತೆ ಅಂಥೇಳಿ ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ನೀವು ತೊಗೊಂಡಿರುವಂಥ ನಿಮಗೆ ಗಳಿಸಿರುವಂಥ ಲಾಭದಲ್ಲಿ ಏನಿದೆ ಅದರಲ್ಲೂ ಸಹ ಈ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದು ಏನಿದೆ ಅದನ್ನು ಅಗಾಧವಾಗಿ ನಿಮ್ಮ ಒಂದು ಲಾಭದ ಅಂಶದಲ್ಲಿ ಅದನ್ನು ಆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಫೀಸಸ್ಗಳಿಗೆ ಕಟ್ಟಾಗಿರುತ್ತೆ ಅನ್ನುವಂಥ ವಿಚಾರ. ಅದನ್ನು ಹೊರತುಪಡಿಸಿ ಸಹ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಒಂದು ವೇಳೆ ನೀವೊಂದು 30 ವರ್ಷ 35 ವರ್ಷ ಬಿಟ್ಟು ಒಂದಿಷ್ಟು ಶೇಕಡದಷ್ಟು ಹಣವನ್ನು ನೀವು ಗಳಿಸಿದ್ದೀರಾ ಅಂದರೆ ಅದನ್ನು ನೀವು ಮಾರಿ ಮ್ಯೂಚುವಲ್ ಫಂಡಿನ ಒಂದು ಅಸೆಟ್ಸ್ಗಳೆಲ್ಲ ಮಾರಿ ನೀವು ಲಿಕ್ವಿಡೇಟ್ ಮಾಡ್ತೀರಾ ಅಂದಾಗ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹೇಳಿ ಕಟ್ಟಬೇಕಾಗುತ್ತೆ. ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ನೀವು 12.5ರಷ್ಟು ಟ್ಯಾಕ್ಸನ್ನು ನೀವು ಕಟ್ಟಬೇಕು. ಒಂದು ವೇಳೆ ನಿಮ್ಮ ಒಂದು ಮ್ಯೂಚುವಲ್ ಫಂಡಿನ ಹಣ ಏನಿದೆ ಅದು 1,25,000ಕ್ಕಿಂತ ಹೆಚ್ಚಿದ್ದರೆ ಅನ್ನುವಂಥ ವಿಷಯ. ಸೊ ಯೋಚನೆ ಮಾಡಿ, 12.5% ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಕೊಡ್ತೀರಾ. ಹಾಗೆಯೇ ಇದನ್ನು ಹೊರತುಪಡಿಸಿ ನೀವು ವೈಯಕ್ತಿಕವಾಗಿ ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಏನಿದೆ ಇನ್ಕಮ್ ಟ್ಯಾಕ್ಸಿನ ಅನ್ವಯ ಅದಕ್ಕೆ ಕೂಡ ಅನುಗುಣವಾಗಿ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕಾಗುತ್ತೆ ಅನ್ನುವಂಥ ವಿಷಯ, ಆ ವಾರ್ಷಿಕ ಆದಾಯದ ತೆರಿಗೆ. ಈ ಎರಡು ವಿಷಯವನ್ನು ನೀವು ಹೊರತುಪಡಿಸಿ ಈ ಎಕ್ಸ್ಪೆನ್ಸ್ ರೇಷಿಯೋ ಸಹ ನೀವು ಹೂಡಿಕೆ ಮಾಡುವಂಥ ಅವಧಿ ಏನಿದೆ ಅದರಲ್ಲಿ ಕಂಪನಿಗಳು ಹಣ ಮಾಡಿರುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಮೂಲಕ ಅನ್ನುವಂಥ ವಿಚಾರನ ಸಹ ನಾವು ಮನಗಾಣಬೇಕಾಗತ್ತೆ. ಆದ್ದರಿಂದ ಈ ರಿಟರ್ನ್ಸಲ್ಲಿ ನಿಮಗೆ ಇಷ್ಟು
ಎಸ್ ಐ ಪಿಯಲ್ಲಿ ಇಷ್ಟು ಹಾಕಿದ್ರೆ ಲಂಸಮಲ್ಲಿ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂಥೇಳಿ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ನೋಡೋದ್ರಲ್ಲಿ ಈ ಎಕ್ಸ್ಪೆನ್ಸ್ ರೇಷಿಯೋ ವಿಷಯ ಆಗಿರಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿನ ಟ್ಯಾಕ್ಸಿನ ವಿಷಯ ಆಗಿರಲಿ, ಅಥವಾ ಇನ್ಕಮ್ ಟ್ಯಾಕ್ಸ್ ನೀವು ಯಾವ ಸ್ಲ್ಯಾಬಲ್ಲಿ ಇದ್ದೀರಾ, ಎಷ್ಟು ಪರ್ಸೆಂಟೇಜ್ ಕಟ್ತಾ ಇದ್ದೀರಾ ಅನ್ನುವಂಥ ವಿವರವಾಗಿರಲಿ ನಿಮಗೆ ಅದರಲ್ಲಿ ನೀಡೋದಿಲ್ಲ ಅನ್ನೋದರಲ್ಲಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಕ್ಯಾಲ್ಕುಲೇಟ್ರಲ್ಲಿ ನೀವು ಹಾಕುವಂಥ ಹಣ ಒಂದು 12% ಅನ್ನುವಂಥ ಒಂದು ಆಸುಪಾಸಿನ ಲಿಮಿಟಿನಲ್ಲಿ ಅದು ನಿಮಗೆ ಒಂದಿಷ್ಟು ರಿಟರ್ನ್ಸ್ ಅಂತ ತೋರಿಸುತ್ತೆ. ಆ ಪರ್ಸೆಂಟೇಜಲ್ಲಿ ಸಹ ನೀವು ವ್ಯತ್ಯಾಸಗಳನ್ನು ಮಾಡುವಂಥ ಒಂದು ಆಪ್ಷನ್ ಸಹ ಕೊಟ್ಟಿದ್ದಾರೆ. 12% ಬದಲು 15%, 18%, 20% ಅಂತೇಳಿ ನೀವು ಎಷ್ಟೇ ಇದರಲ್ಲಿ ವೇರಿಯೇಷನ್ ಮಾಡಿದ್ರೂ ಸಹ ನೀವು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂದರೆ ಇನ್ಫ್ಲೇಷನ್ ಅನ್ನೋದು ಇದ್ದೇ ಇರುತ್ತೆ. ಅದು ಸಹ ನಿಮ್ಮ ಹಣವನ್ನು ಅರ್ಧ ಭಾಗದಷ್ಟು ಅದು ನುಂಗಿರುತ್ತೆ. ಪ್ಲಸ್ ಟ್ಯಾಕ್ಸು ನುಂಗಿರುತ್ತೆ, ಪ್ಲಸ್ ಎಕ್ಸ್ಪೆನ್ಸ್ ರೇಷನು ನುಂಗಿರುತ್ತೆ. ಇವೆಲ್ಲ ಕರಗಿದ ಬಳಿಕ ನಿಮಗೆ ಸಿಗುವಂಥ ಹಣ ಏನಿದೆಯೋ ಅದುವೇ ನಿಮ್ಮ ಆ್ಯಕ್ಚುಯಲ್ ಮನಿ ಅಥವಾ ಆ್ಯಕ್ಚುಯಲ್ ಹಣ ಅಂತ ಹೇಳ್ಬೋದು. ಇದು ಎಫ್ ಡಿಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿ ರಿಟರ್ನ್ಸ್ ಕೊಡೋದ್ರಿಂದ ಎಲ್ಲರೂ ಈ ಮ್ಯೂಚುವಲ್ ಫಂಡಿನ ಆಪ್ಷನ್ಗೆ ಹೋಗ್ತಾರೆ. ಆದರೆ ಇದರ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಒಂದು ವೇಳೆ ನೀವು ಆ 20 ವರ್ಷ, 25 ವರ್ಷ ಅಥವಾ 30 ವರ್ಷದ ಬಳಿಕ ಆ 30ನೇ ವರ್ಷ ನೀವು ಆ ಮ್ಯೂಚುವಲ್ ಫಂಡನ್ನು ನೀವು ಯಾವಾಗ ಕ್ಲೋಸ್ ಮಾಡಬೇಕು ಅಂತ ಮುಂದಾಗಿದ್ದೀರೋ ಅವತ್ತಿನ ಆ ಗಳಿಗೆಯಲ್ಲಿ ಅಥವಾ ಆ ವರ್ಷದಲ್ಲಿ ನೀವು ವಿತ್ಡ್ರಾ ಮಾಡುವಂಥ ಒಂದು ಸಮಯದಲ್ಲಿ ಶೇರ್ ಮಾರ್ಕೆಟ್ ಕುಸಿತ ಆಯಿತು ಅಂತಂದ್ರೂ ಸಹ ನಿಮಗೆ ಬರುವಂಥ ಲಾಭಾಂಶ ಏನಿದೆ ಅದು ಕಮ್ಮಿ ಆಗುತ್ತೆ ಅನ್ನೋದನ್ನು ಸಹ ನೀವು ಮರೆಯಬಾರದು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ KFT ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.